ಓ ಬಿಬ್ಬೋ, ಓ ಗಬ್ಬೋ. ಈ ಬಿಬ್ಬೋ ಅಂದ್ರೆ ನಿಮ್ಗೆ ಎಲ್ಲರಿಗೂ ಇಷ್ಟ, ಆದ್ರೆ ಈ ಗಬ್ಬೋ ನಿಮ್ಗೆ ಇಷ್ಟ ಇದೆಯಾ? ಗಬ್ಬೋನ ಪ್ಯಾ ಥು. ಬಹಳ ಜನರಿಗೆ ಗಬ್ಬೋ ಅಂದ್ರೆ ಇಷ್ಟವೇ ಇಲ್ಲ, ನನ್ಗೂ ಕೂಡ ಇಷ್ಟ ಇರ್ಲಿಲ್ಲ. ಆದ್ರೆ ಒಂದ್ಸಲ ನಾನು ಸ್ಯಾಲಡ್ ಮಾಡಿ ತಿಂದೆ, ಅದಾದ್ಮೇಲೆ ನನ್ಗೆ ಬಿಬ್ಬೋ ಎಷ್ಟು ಇಷ್ಟವೋ ಅಷ್ಟೇ ಇಷ್ಟ ಗಬ್ಬೋ ಆಗಿದೆ. ಸೊ ಇವತ್ತು ನಾನು ನಿಮ್ಗೆ ಬಿಬ್ಬೋ ಹಾಗೂ ಗಬ್ಬೆ ಒಟ್ಟಿಗೆ ಸೇರಿಸಿ ಒಂದು ಸಲಾಡ್ ಮಾಡಿ ತೋರಿಸ್ತೇನೆ. ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಗಬ್ಬಾ ಸ್ಯಾಲಡ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ಬಿಬ್ಬೊರೆ ಗಬ್ಬೊರೆ ಬಿಬ್ಬೊರೆ ಗಬ್ಬೊರೆ ಬಿಬ್ಬೊರೆ ಗಬ್ಬೊರೆ ಬಿಬ್ಬೊ 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 ಬಿಬ್ಬೊರೆ ಗಬ್ಬೊರೆ ಬಿಬ್ಬೊರೆ ಗಬ್ಬೊರೆ ಬಿಬ್ಬೊರೆ ಗಬ್ಬೊರೆ ಗಬ್ಬೊ ಗಬ್ಬೊ ನಾವು ಗಬ್ಬು ಮತ್ತೆ ಬಿಬ್ಬೊ ಹಾಕಿ ಸ್ಯಾಲಡ್ ಇವತ್ತು ಮಾಡುವ. ಈ ಬೇಸಿಗೆಯಲ್ಲಿ ಗಬ್ಬು ತಿಂದು ಬಾಡಿ ತಂಪು ಮಾಡುವ. ಈ ಸ್ಯಾಲಡ್ ಮಾಡುವ ರೀತಿ ತುಂಬಾ ಸಿಂಪಲ್. ಗಬ್ಬು ತಿಂದು ನೋಡಿ ಇದರ ರುಚಿಯನ್ನು, ಈ ವಿಡಿಯೋ ನೋಡಿ ನೀವು ಮನೇಲಿ ಮಾಡಿ ಗಬ್ಬ ತಿಂದು ನೋಡಿರಿ. ಅದಕ್ಕೆ ಬಿಬ್ಬೋ ಸ್ವಲ್ಪ ಹಾಕಿರಿ. ಬೇಕಾಗಿರುವ ಎಲ್ಲ ಐಟಮ್ಸ್ ಗಳು ಇಲ್ಲಿದೆ ನೋಡಿ. ಸೊ ಈ ಸ್ಯಾಲಡ್ ಗೋಸ್ಕರ ನಾವು ಕರ್ಡ್ ಅನ್ನು ತಗೋತೇವೆ ಆಸ್ ಅ ಬೇಸ್. ಸೊ ಕರ್ಡ್, ಮೊಸರು ಇದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಕೂಡ. ಸೊ ಇದನ್ನೆಲ್ಲ ನಾವು ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಾವು ಇದು ಮಿಕ್ಸರಿಗೆ ಇಲ್ಲ ಸ್ಯಾಲಡ್ಗೆ ಒಂದು ಒಗ್ಗರಣೆ ಹಾಕಿಬಿಟ್ರೆ ಈ ಗಬ್ಬಾ ಸ್ಯಾಲಡ್ ಅಥವಾ ಬಾಳೆ ದಿಂಡಿನ ಸ್ಯಾಲಡ್ ರೆಡಿ. ನೋಡಿದ್ರಲ್ಲ, ಸೊ ಇಷ್ಟನ್ನ ನಾವು ಇವಾಗ ಮಿಕ್ಸ್ ಮಾಡ್ತೀವಿ. ತರೋಲಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ತಿವಿ. ನಿಮ್ಗೆ ಒಂದ್ ವೇಳೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಅಡಿಷನಲ್ ಐಟಮ್ಸ್ ಬೇಕಾದ್ರೆ ನೀವು ಅದಕ್ಕೆ ಕ್ಯಾರೆಟ್ ಹಾಕ್ಬಹುದು, ಇಲ್ಲ ಕುಕುಂಬರ್ ಹಾಕ್ಬಹುದು. ಇಟ್ ಈಸ್ ಯೋರ್ ಚಾಯ್ಸ್. ಸೊ ನಿಮ್ಗೊಂದು ಕ್ವಶನ್ ಇರ್ಬೋದು, ಏನಂದ್ರೆ ಈ ಬನಾನಾ ಸ್ಟೆಮ್ ಗಬ್ಬವನ್ನು ನಾವು ಇದಕ್ಕೆ ಹೀಗೆ ರಾ ತಿನ್ನೋದಾ ಅಂತ ಹೇಳಿ. ಎಸ್, ಸ್ಯಾಲಡ್ಗೆ ನಾವು ರಾ ಹಾಕ್ತಿವಿ, ಪದಾರ್ಥ ಕೂಡ ಮಾಡ್ತೇವೆ, ಅದರಿಂದ ಅದಕ್ಕೆ ನಾವು ಬೇಯಿಸಿ ತಿಂತೇವೆ. ಬಟ್ ಇದಕ್ಕೆ ರಾ ಹಾಕ್ತೇವೆ. ಚೆನ್ನಾಗಿ ಮಿಕ್ಸ್ ಎಲ್ಲ ಆಗಿದೆ. ಇವಾಗ ಬನ್ನಿ ಒಗ್ಗರಣೆ ಹಾಕುವ. ಎಣ್ಣೆಯನ್ನು ಹಾಕುವ, ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಫ್ರೂಟ್ಸ್. ನಾವಿದು ಕ್ಯಾಶೂನ ತಗೊಂಡಿದ್ದೀವಿ. ಫೈನಲಿ ಸ್ವಲ್ಪ ಹಿಂಗಿನ ಹುಡಿ, ಇದನ್ನು ತೆಗೆದು ನಿಮ್ಮ ಸ್ಯಾಲಡ್ಗೆ ಹಾಕ್ಬಿಡಿ. ನೋಡಿ, ನಿಮಗೆ ಒಗ್ಗರಣೆ. ಬಿಬ್ಬೊರೆ ಗಬ್ಬೊರೆ ಬಿಬ್ಬೊರೆ ಗಬ್ಬೊರೆ ಬಿಬ್ಬೊರೆ ಗಬ್ಬೊರೆ ಗಬ್ಬೊ ಗಬ್ಬೊ ಗಬ್ಬೊ. ಅದ್ಭುತವಾಗಿದೆ. ಬಿಬ್ಬೊರೆ ಗಬ್ಬೊರೆ ಬಿಬ್ಬೊರೆ ಗಬ್ಬೊರೆ ಬಿಬ್ಬೊರೆ ಗಬ್ಬೊರೆ ಗಬ್ಬೊ ಗಬ್ಬೊ ಗಬ್ಬೊ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಕ್ಕೆ ಮರಿಬೇಡಿ.